ಬಿಸಿ ಬಿಸಿ ಮೆತ್ತಗೆ ಚಪಾತಿ, ಸಾಫ್ಟ್ ಚಪಾತಿ, ಅದಕ್ಕೆ ಬಿಸಿ ಬಿಸಿಯಾದ ತುಪ್ಪದ ಹೀರೆಕಾಯಿ ಪಲ್ಯ, ಎರಡು ಕಾಂಬಿನೇಷನ್ ಸೂಪರ್ ಟೇಸ್ಟ್ ಇದೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಚಪಾತಿ, ಆಮೇಲೆ ಬಂದು ಒಂದು ಅದು ಕಾಂಬಿನೇಷನ್ ಆಗಿ ರೆಸಿಪಿ ತೋರಿಸ್ತೀನಿ. ಅಂದರೆ ತುಪ್ಪದ ಹೀರೆಕಾಯಿ ಪಲ್ಯ ತೋರಿಸ್ತೀನಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ವ್ಯೂಸ್ ಬರ್ತಾ ಇದೆ, ಹೊತ್ತು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಿಮ್ಗೆ ವಿಡಿಯೋ ಯಾವ ರೀತಿ ಇದೆ, ಚೆನ್ನಾಗಿದೆಯಾ, ಇಲ್ಲದೆ ಏನೋ ಪ್ರಾಬ್ಲಮ್ ಇದೆಯಾ, ಏನಾರ ಪ್ರಾಬ್ಲಮ್ ಇದ್ದರೆ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳಿ, ಅದನ್ನು ಸರಿ ಮಾಡ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲಿ ಕಾಮೆಂಟ್ ಮಾಡಿ. ಪ್ಲೀಸ್ ಬನ್ನಿ, ಇವತ್ತು ಬಂದು ರೆಸಿಪಿ ತೋರಿಸ್ತೀನಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಚಪಾತಿ ವಿತ್ ಕಾಂಬಿನೇಷನ್ ಪಲ್ಯ, ಓಕೆ, ತುಪ್ಪದ ಹೀರೆಕಾಯಿ ಪಲ್ಯ ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂದೇ ಸರಿ ನೀರು ಜಾಸ್ತಿ ಹಾಕಿದರೆ ಫುಲ್ಲು ನೀರಾಗಿ ಹೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಹಂಗೆ ಕ್ಲೋಸ್ ಮಾಡಿಡಿ, ಸಾಫ್ಟ್ ಆಗುತ್ತೆ. ನೋಡಿ, ಈ ರೀತಿ ಇಷ್ಟು ಮೆತ್ತಗಾಗುತ್ತೆ ನೋಡಿ. ಎಷ್ಟು ಬೇಕೋ ಅಷ್ಟು ಉಂಡೆಗಳ ಥರ ಚಿಕ್ಕ ಚಿಕ್ಕದಾಗೆ ಉಂಡೆಗಳ ಥರ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಎಲ್ಲರೂ ಬಂದು ಹಿಟ್ಟಿಗೆ ಎಣ್ಣೆ ಆಯಿಲ್ ಮಿಕ್ಸ್ ಮಾಡ್ತಾರೆ. ನಾನು ಆ ರೀತಿ ಮಾಡೋದಿಲ್ಲ, ನಾರ್ಮಲಾಗಿ ಇದೇ ಥರ ಮಾಡ್ತೀನಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಬಂದು ನಾನ್ ಸ್ಟಿಕ್ ಯೂಸ್ ಮಾಡ್ತೀನಿ. ಆದಷ್ಟು ಈ ರೀತಿ ಚೆನ್ನಾಗೇ ಲಟ್ಟಿಸ್ಕೊಂಡು, ಮೀಡಿಯಮ್, ಅಷ್ಟು ದಪ್ಪ ಅಲ್ಲ ಅಷ್ಟು ಸಣ್ಣ ಅಲ್ಲ, ಮೀಡಿಯಮಾಗಿ ಲಟ್ಟಿಸ್ಕೊಂಡು ತವಾದಲ್ಲಿ ಹಾಕ್ಕೊಂಡು ಸುಡ್ಕೋಬೇಕಾಗುತ್ತೆ. ಅದು ನಾರ್ಮಲಾಗಿ ಒಂದ್ಸತಿ ನೀವೇ ಲೈವಲ್ಲೇ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ಗಟ್ಟಿಗೆ ಬರೋದಿಲ್ಲ. ಒಬ್ಬೊಬ್ರು ಮಾಡೋದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರು ಸಹ ಒಬ್ಬೊಬ್ರಿಗೆ ಗಟ್ಟಿಗೆ ಬರೋದಾಗಲಿ, ಹಪ್ಪಳ ಥರ ಬರೋದಾಗಲಿ ಆ ರೀತಿ ಆಗುತ್ತೆ. ನೀವೇ ಲೈವಲ್ಲೇ ನೋಡಿ ಎಷ್ಟು ಸಾಫ್ಟಾಗಿ ಆಗುತ್ತೆ, ಎಷ್ಟು ಮೆತ್ತಗಾಗುತ್ತೆ ಅನ್ನೋದು, ಎಷ್ಟು ಲೂಸ್ ಆಗಿರ್ತೈತೆ. ನೀವೇ ನೋಡಿ ಒಂದ್ಸತಿ. ಪೂರ ಮೆತ್ತಗೆ ಸಾಫ್ಟ್ ಸ್ಪಂಜ್ ಥರ ಬರುತ್ತೆ. ಆದಷ್ಟು ಇನ್ನು ಬಿಸಿ ಇದ್ದಾಗೆ ಆಗಲಿ, ಅಷ್ಟು ಗಟ್ಟಿಗೆ ಬಂದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ನೆಕ್ಸ್ಟು ಬಂದು ಇದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯ ಮಾಡೋದು ತೋರಿಸ್ತೀನಿ ನೋಡಿ. ಇಷ್ಟ ಆಗಿದೆ. ನಾನೆಷ್ಟು ಕಾಂಬಿನೇಷನ್ ಆಗಿ ಪಲ್ಯ ಮಾಡೋದು ತೋರಿಸ್ತೀನಿ. ಆ ಪಲ್ಯನೂ ಮತ್ತು ಚಪಾತಿ ಜೊತೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಸೂಪರಾಗಿರುತ್ತೆ ನೋಡಿ. ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಇಷ್ಟ ಆಗಿದೆ. ಹಾಟ್ ಬಾಕ್ಸಲ್ಲಿ ಹಾಕಿ ಬೇಕಾದ್ರೆ ಮಕ್ಕಳು ಕೊಟ್ಟರು ಸಮೇತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಗಟ್ಟಿ ಇರೋದಿಲ್ಲಲ್ಲ, ಸಾಫ್ಟಾಗಿರುತ್ತೆ. ಪಲ್ಯನೂ ಹಂಗೆ ಟ್ರೈ ಮಾಡಿ. ಪಲ್ಯ ಮಾಡೋಕ್ಕೆ ಫಸ್ಟು ಒಂದು ಮಿಕ್ಸಿಗೆ ಸ್ವಲ್ಪ ಕೊಬ್ಬರಿ, ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೀರು ಹಾಕಬಾರ್ದು, ಹಾಗೆ ರುಬ್ಕೋಬೇಕಾಗುತ್ತೆ ಪುಡಿಯಾಗಿ ನೋಡಿ ಈ ರೀತಿ. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಕಟ್ ಮಾಡಿರೋ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಕಟ್ ಮಾಡಿರೋದು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಟೊಮೊಟೊ ಬೇಯಬೇಕು. ಸಣ್ಣ ಉರಿಯಲ್ಲಿ ಮಾಡಬೇಕು, ದಪ್ಪ ಉರಿಯಲ್ಲಿ ಮಾಡಬಾರ್ದು. ಅದಕ್ಕೆ ಕಟ್ ಮಾಡ್ಕೊಂಡಿರೋಷ್ಟು ತುಪ್ಪದ ಹೀರೆಕಾಯಿ ಹಾಕ್ಕೋಬೇಕಾಗುತ್ತೆ. ಫಸ್ಟು ನೋಡೋಕ್ಕೆ ಜಾಸ್ತಿ ಇರುತ್ತೆ, ಆಮೇಲೆ ಅದಕ್ಕೆ ಬೆಂದಾದ್ಮೇಲೆ ಒಂದು ಅರ್ಧನೂ ಆಗೋದಿಲ್ಲ, ಪೂರ ಕಮ್ಮಿ ಆಗುತ್ತೆ ನೋಡಿ. ಈ ರೀತಿ ಅಂದರೆ ನೀರು ಹಾಕ್ಕೋಬೇಡಿ, ಹಾಗೆ ಸ್ವಲ್ಪ ಮುಚ್ಚಿಡಿ. ಆಮೇಲೆ ಬಂದು ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳಿ. ಅಂದರೆ ಬೆಳ್ಳುಳ್ಳಿ ಹಾಕ್ಕೊಂಡಿರ್ತೀವಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆ ಪೇಸ್ಟ್, ಅದು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕ್ಕೋಬೇಡಿ. ನೀರು ಹಾಕ್ಕೊಂಡ್ರೆ ಟೇಸ್ಟ್ ಹಾಳಾಗೋಗುತ್ತೆ. ನೀರು ಹಾಕ್ಕೊಡ್ದಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ನೋಡಿ. ಈ ರೀತಿ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ನಾನು ದಿಲ್ಬರ್ ಗರಂ ಮಸಾಲ ಹಾಕ್ಕೋತಿದ್ದೀನಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತಾನಾಗ್ತಾನೆ ನೀರು ಬಿಡ್ಕೊಳುತ್ತೆ. ಅದರಿಂದನೇ ನೀರು ಹಾಕಬೇಡಿ ಅಂತ ಅಂದಿದ್ದು ನೋಡಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ ನೋಡಿ. ಈ ರೀತಿ ಚೆನ್ನಾಗೇ ಮೇಲ್ಗಡೆ ಎಣ್ಣೆ ತೇಲುತ್ತೆ, ಒಂಥರ ನೀರು ಗ್ರೇವಿ ಥರ ಆಗಿರುತ್ತೆ. ಆವಾಗೇ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪಾಗಲಿ ಖಾರ ಆಗಲಿ ಜಾಸ್ತಿ ಆಗಿದ್ರೆ, ಹೆಚ್ಚು ಕಮ್ಮಿ ಆಗಿದ್ರೆ ಸರಿ ಮಾಡ್ಕೊಳ್ಳಿ. ಉಪ್ಪಾಕಿ ಈ ಟೈಮಲ್ಲಿ ಸರಿ ಮಾಡ್ಕೋಬೋದು ನೋಡಿ. ಈ ರೀತಿ ಬಿಸಿ ಚಪಾತಿ, ಮೆತ್ತಗಿರೋ ಚಪಾತಿ
ಅದಕ್ಕೆ ಬಿಸಿ ಬಿಸಿಯಾಗಿ ಪಲ್ಯ ಹಾಕ್ಕೋಬೇಕು. ಹಾಕೊಂಡು ತಿಂತಾ ಇದ್ದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವೆರಡು ಕಾಂಬಿನೇಷನ್ನು ಒಂಥರ ಟೇಸ್ಟ್ ತಿನ್ನಬೇಕಾದ್ರೆ, ಪಲ್ಯ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.